ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ನಾವು ಗಣಪತಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಗಣಪತಿಗೆ ಪೂಜೆ ಮಾಡಿಸೋದು ನಾವು ಪ್ರತಿ ವರ್ಷನೂ. ಸೊ ಈ ವರ್ಷನೂ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವ್ರನ್ನ ಅಲಂಕಾರ ಮಾಡೋಕ್ಕೆ ಹೂಗಳು ಮತ್ತು ಏನೇನೋ ಹೇಳಿದ್ರು ತರೋಕ್ಕೆ. ಸೊ ಅದನ್ನೆಲ್ಲ ನಮ್ಮ ಅಣ್ಣ ಫಸ್ಟೇ ತೊಗೊಂಡೋಗಿ ಕೊಟ್ಟಿದ್ದ. ಅದಾದಮೇಲೆ ನಾವು ಹೋದ್ವಿ. ಈ ಸಲ ಒಂಥರ ಡಿಫ್ರೆಂಟಾಗಿ ಗಣಪತಿ ಕೂರಿಸಿದ್ರು. ಅದೇ ನಾನು ನಿಮ್ಮ ಲಾಸ್ಟ್ ಲಾಗಲ್ಲಿ ಶೇರ್ ಮಾಡಿದ್ದೆ. ಒಂಥರ ಅಷ್ಟು ಚೆನ್ನಾಗಿಲ್ಲ ಈ ಸಲ ಗಣಪತಿ ಅಂತ. ಬಟ್ ಏನಿಲ್ಲ, ಈಗೀಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಹನುಮಾನ್ ಗಣಪತಿ ಅಂತೆ. ಆ್ಯಂಡ್ ಪೂಜೆ ಎಲ್ಲ ಶುರು ಮಾಡಿದ್ರು. ಫಸ್ಟು ಗಣೇಶನ ಪೂಜೆ ಮಾಡಿ ಅದಾದಮೇಲೆ ಗೌರಿ ಪೂಜೆ ಕೂಡ ಮಾಡಿದ್ರು. ಆ್ಯಂಡ್ ಮಹಾಮಂಗಳಾರತಿ ಕೂಡ ಆಯಿತು. ಮಹಾಮಂಗಳಾರತಿ ಆದಮೇಲೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಬಳೆ ತಂದಿದ್ದೆ, ಅದನ್ನು ಕೊಟ್ಟೆ. ಆ್ಯಂಡ್ ಇಲ್ಲಿ ಪ್ರಸಾದಕ್ಕೆ ಅಂತ ನಾವು ಪುಳಿಯೋಗರೆ ಮತ್ತು ಕೇಸರಿಬಾತ್ ಮಾಡಿಸಿದ್ವಿ. ಸೊ ಇವತ್ತು ತುಂಬ ಜಾಸ್ತಿ ಜನ ಇದ್ದರು. ನಾನು ಜಾಸ್ತಿ ಜನ ಬರಲ್ಲ ಅಂದ್ಕೊಂಡಿದ್ದೆ, ಆದರೂ ತುಂಬ ಜನ ಬಂದುಬಿಟ್ಟಿದ್ರು. ಆ್ಯಂಡ್ ಸ್ವಲ್ಪ ಗಣೇಶನ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಫೋಟೋ ತೊಗೋತಾ ಇದ್ವಿ. ಆ್ಯಂಡ್ ಇವತ್ತೇ ನಮ್ಮೂರ ಪಕ್ಕ ಕಲ್ಮಂಡಿ ದೊಡ್ಡಿ ಅಂತ ಇದೆ, ಅಲ್ಲಿ ಹಿರಿಯಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋಮ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿಂದ ಹೂ ಅಂಬಳೆ ಮಾಡ್ಕೊಂಡೆಲ್ಲ ತೊಗೊಂಡು ಹೋಗ್ತಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ವಿ. ಅದಾದ್ಮೇಲೆ ಮನೆಗೆ ಹೋಗಿ ಎಲ್ಲ ನಿಟ್ಟು ತಿರ್ಗಾ ಹಿರಿಯಮ್ಮನ ದೇವಸ್ಥಾನ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿ ಅದಾದಮೇಲೆ ಮೆರವಣಿಗೆ ಹೋಗಿದ್ವಲ್ಲ ಎಲ್ಲ ದೇವ್ರುಗಳೂ. ಅದಕ್ಕೆ ಆರತಿ ಮಾಡಿದ್ದು, ತಂಬಿಟ್ಟು ಆರತಿ ಮಾಡಿದ್ವು. ಅದನ್ನೆಲ್ಲ ಮಾಡಿಬಿಟ್ಟು ಅಲ್ಲೇ ಅನ್ನ ಸಂತರ್ಪಣೆ ಮಾಡಿದ್ರು. ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅದು ಸ್ಯಾಟರ್ಡೆ ಮಾರ್ನಿಂಗ್. ಇವತ್ತು ನಾನು ಕಾಲೇಜ್ಗೆ ಹೋಗಿರಲಿಲ್ಲ. ಅಮ್ಮಂದು ಮಿಕ್ಸಿ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು, ಅದನ್ನು ರೆಡಿ ಮಾಡ್ಸೋಕ್ಕೆ ಅಂತ ಬಂದೆ. ಆವಾಗ ಅಂಕಲ್ ಹೇಳ್ತಾಯಿದ್ರು, ನಾವು ಮಿಕ್ಸಿ ಆಡಿಸ್ಬೇಕಾದ್ರೆ ರೈಟ್ಗೆಲ್ಲ ಲೆಫ್ಟಿಗೆ ತಿರುಗಬೇಕಂತೆ, ಆವಾಗ ಬೇಗ ಸಮಿಯುತ್ತಂತೆ ಮತ್ತು ಬೇಗ ಮಿಕ್ಸಿ ಹಾಳಾಗಲ್ವಂತೆ ಅಂತ ಹೇಳ್ತಾಯಿದ್ರು. ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಅದಾದಮೇಲೆ ಅಣ್ಣ ಬಂದ, ಅವನ ಜೊತೆ ಬೇಕ್ರಿಗೆ ಹೋಗ್ಬಿಟ್ಟು ಅವನು ಎಗ್ ಪಪ್ಸ್ ತಿಂದ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ, ಸೊ ಅದಕ್ಕೆ ನಾನು ಬೆಡ್ ರೋಸ್ಟ್ ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ರೆಡಿ ಆದೆ. ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ಹನುಮಾನ್ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೈ ಮುಗಿದು ಕುಂಕುಮ ಎಲ್ಲ ಇಟ್ಕೊಂಡು ತಿರ್ಗಾ ಗಣಪತಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿಗೆ ಬಂದ್ವಿ. ಯಾರೋ ಪೂಜೆ ಮಾಡಿಸಿದ್ರು. ಸೊ ಅಲ್ಲೂ ಪ್ರಸಾದ ಗುಗ್ರಿ ಕೊಟ್ಟಿದ್ರು, ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ಕನ್ನಡ ಇಂಗ್ಲೀಷ್ನಾರು ಓದ್ಕೊಳ್ಳೋಣ, ಟ್ಯೂಸ್ಡೇ ಇಂಟರ್ನಲ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಓದ್ಕೋತಾ ಇದ್ದೆ. ಆಮೇಲೆ ಈ BCAಗೆ ಜಾಯ್ನ್ ಆದೆ ಅಲ್ವಾ, ನಾನು 2 ವೀಕ್ಸ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಜಾಯ್ನ್ ಆಗಿದ್ದು. ಸೊ ಎಲ್ಲ ಇನ್ಕಂಪ್ಲೀಟ್ ಇದೆ. ಸೊ ಜೆರಾಕ್ಸ್ ತೊಗೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. HTML ರೆಕಾರ್ಡು ಅಬ್ಸರ್ವೇಷನ್ನು ಬರೆದಿಲ್ಲ, C++ ರೆಕಾರ್ಡು ಅಬ್ಸರ್ವೇಷನ್ನು ಏನೂ ಬರೆದಿಲ್ಲ, ಎಲ್ಲ ಇನ್ಕಂಪ್ಲೀಟ್ ಆಗಿದೆ. ಸೊ ನಾನು ಜಾಸ್ತಿ ವ್ಲಾಗ್ಸ್ನ ಮಾಡೋಕ್ಕಾಗ್ತಾಯಿಲ್ಲ. ಇದೇ ರೀಸನ್, ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಅಷ್ಟೇ. ಸೊ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕೋಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನಾಳೆ ಲಾಗಲ್ಲಿ ಸಿಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.